ಸಾನ್ನಿಧ್ಯದಲ್ಲಿ ತರತಕ್ಕಂಥ ಪಟ್ಟಣರಸವಾದ ದುರ್ಗಣ್ಣ ಸ್ವಾಮಂತರಿಗೆ ಆರೈಕೆ ಮಾಡುವುದು ಇತಿಹಾಸ ಪ್ರಸಿದ್ಧವಾದ ಬಹುಶಿಕ್ಷಣದ ಅರಸಕಪ್ಪಳ ಬಂದರ ಮಾತೆಯಲ್ಲಿ ನಿರ್ಮಾಣ ಕೇಂದ್ರ ಗಂಭಾಭಿಮಾನದಲ್ಲಿ ಮೋಸದಲ್ಲಿ ಕೂಡ ತೆಗೆದುಕೊಳ್ಳಬಲ್ಲ ಈ ಭಕ್ತರು ನಮ್ಮಲ್ಲಿರು ಕಪ್ಪಳ ಪಕ್ಷ ಪದಾಧಿಕಾರಿಗಳು ಅಂಚನೆ ಪಾಠ ಹಿನ್ನೆಲೆಯಲ್ಲಿ ಸೇರೋ ಕಟೇಲು ಪಡ್ತೋರ್ಕಿ ನೆಚ್ಚಲ್ ಲತಾ ಪ್ರಸಾದ್ ಶೇಖರ್ನ ನಾವರದಲ್ಲಿ ಜೊತೆಯರು ಐತ ಪೂಜಾರಿ ನಾಗರಗಟ್ಟೆ ಬಾರ್ಪುರ್
ಕಂಬಳ, ಈ ಬಾರಿಯ ಕಂಬಳ ಯಶಸ್ವಿಯಾಗಿ ನೆರವೇರಿ ಹೇಳ್ತಾ ಇದ್ದೀವಿ. ನಿಮ್ಮ ಮಕ್ಕಳ ಜೊತೆ ನೀವು ಬಂದು ಈ ಕಾರ್ಯಕ್ರಮ ನೋಡಬೇಕು. ನೀನಾಸಂ ಸರ್ ಕೂಡ ಅವಾಗ ಹೇಳ್ತಾ ಇದ್ರು, ಮಗಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ. ಈಗಿನ ಮಕ್ಕಳು ಈ ಕಾರ್ಯಕ್ರಮಗಳನ್ನ ನೋಡ್ಬೇಕು. ಹಾಗೆ ನೋಡಿದ್ರೆ ನಾನೇ ಈಗ ನೋಡ್ತಾ ಇದ್ದೀನಿ. ಸೊ ಮಕ್ಕಳಿಗಿಂತ ಕಾರ್ಯಕ್ರಮಗಳನ್ನ ತೋರಿಸ್ಬೇಕು. ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ನಾವೇರಿಯಲ್ಲಿ ಕರೆಸಿದ ತಂದಲ್ಲ. ಅಂಜೀಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್. ಅಂಚನೆ ಮಾತ ಕಮಲ ಸ್ವಲ್ಪ ಮದಿಪುಗಳು ನನ್ನ ಮನೋರಣೆ ಬನ್ನೋದಿಲ್ಲ ಅವು ಖಂಡಿತವಲ್ಲ ಆರ್ನ ಉಡಲ್ದ ಪಾತೆರತ್ತು ಬಪ್ಪನಾಡ್ದಪ್ಪ ಉಲ್ಲಾದಿನ ಅನುಗ್ರಹದ ಪಾತೆರತ್ತೆ. ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರವನ್ನ ತಿಳಿಸ್ತಾ ಎರಡು ಮಾತಾಡ್ತೀನಿ. ಯಾಕಂದ್ರೆ ಕಂಬಳ ನನಗೆ ಹೊಸ್ತು. ಹಾಗೆ ನೋಡಿದ್ರೆ ಇಲ್ಲಿರೋರು ಎಲ್ಲರೂ ಸಹ ಕಂಬಳದ ಅಭಿಮಾನಿಗಳು. ಪ್ರತಿ ವರ್ಷ ಕಂಬಳ ನೋಡ್ತೀವಿ. ಇಲ್ಲಿ ಮುಲ್ಕಿ, ಅರಮನೆ, ಮನೆತನ, ಕಂಬಳ ಇದೆಲ್ಲದರ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಂಬಳ ಅನ್ನೋದು ಒಂದು ಕ್ರೀಡೆ ಮಾತ್ರ ಅಲ್ಲ, ಇಲ್ಲಿನ ಜನರಿಗೆ ಧಾರ್ಮಿಕ, ಸಾಂಸ್ಕೃತಿಕ, ಅದ್ರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಆಚರಣೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಹಬ್ಬ ಇದ್ರೂ ಸಹ ಅದರ ಆಚರಣೆಯಲ್ಲಿ ಒಂದಷ್ಟು ಪಾಲಿಶ್ ಆಗಿರುತ್ತೆ. ಸಂಪ್ರದಾಯ ಒಂದ್ ಕಡೆ, ಆಚರಣೆ ಒಂದ್ ಕಡೆ, ಅದ್ರ ಜೊತೆ ಒಂದಷ್ಟು ಆಡಂಬರ ಸೇರ್ಕೊಂಡಿರುತ್ತೆ, ಸಂಪ್ರದಾಯ ಎಲ್ಲೋ ಹೋಗಿರುತ್ತೆ. ಆದ್ರೆ ಇದು ಹಾಗಲ್ಲ. ವರ್ಷದಿಂದ ವರ್ಷಕ್ಕೆ ಕಂಬಳ ಅನ್ನೋದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಆದ್ರೆ ತನ್ನ ಸಂಪ್ರದಾಯವನ್ನ, ಆಚರಣೆಯನ್ನ, ಆ ಪದ್ಧತಿಯನ್ನ ಬಿಡದೆ ವರ್ಷದಿಂದ ವರ್ಷಕ್ಕೆ ಒಂದಷ್ಟು ಆಧುನಿಕ ಸ್ಪರ್ಶವನ್ನ ಕೊಡ್ತಾ ಈ ಕಂಬಳವನ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ನಾನು ಆಂಕರ್ ಆಗಿ ನಿಂತಿದ್ದೀನಿ. ಆದ್ರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಲ್ಕಿ ಅರಮನೆಯ ಅಭಿಮಾನಿ ಕೂಡ ಹೌದು ನಾನು. ಅದರ ಜೊತೆಗೆ ಆ ಕುಟುಂಬದ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇದೆ. ಆ ಅಭಿಮಾನ, ಆ ಪ್ರೀತಿಯಲ್ಲಿ ಇವತ್ತಿನ ಕಂಬಳದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನಾನು ಕಂಬಳ ನೋಡ್ತಾ ಇರೋದು. ಒಬ್ಬ ಜರ್ನಲಿಸ್ಟ್ ಆಗಿ, ಸುದ್ದಿ ನಿರೂಪಕಿಯಾಗಿ ಕಂಬಳದ ಬಗ್ಗೆ ಕೇಳಿದ್ದೀನಿ, ಓದಿದ್ದೀನಿ, ಸ್ಟುಡಿಯೋದಲ್ಲಿ ಕೂತು ಕಾರ್ಯಕ್ರಮ ಮಾಡಿರ್ತೀವಿ. ಆದ್ರೆ ಕಂಬಳ ಹೀಗೆ ನಡೆಯುತ್ತೆ, ಅದಕ್ಕೆ ಇಷ್ಟೊಂದು ತಯಾರಿ ಇರುತ್ತೆ ಅನ್ನೋದು ಈಗಲೇ ನನಗೆ ಗೊತ್ತಾಗಿತ್ತು. ಗೌತಮ್ ಸರ್ ಕಂಬಳದ ಬಗ್ಗೆ ಮಾತಾಡುವಾಗ ಹೇಳೋರು, ಮಾಡಿದಾಗ ನಾವೆಲ್ಲ ಹೇಳ್ತಾ ಇದ್ವಿ, ಸರ್ ಇನ್ನೂ ತುಂಬಾ ಟೈಮ್ ಇದೆ, ಡಿಸೆಂಬರ್ ಎಂಡಿಗೆ ಅಲ್ವಾ ಅಂತ. ಅವ್ರು ಆಗ ಹೇಳ್ತಾ ಇದ್ರು, ಕಂಬಳ ಅನ್ನೋದು ಅಷ್ಟು ಸುಲಭ ಅಲ್ಲ, ಅದಕ್ಕೊಂದು ತಯಾರಿ ಬೇಕು, ತಿಂಗಳಾನುಗಟ್ಲೆಯಿಂದ ತಯಾರಾಗಬೇಕು. ಒಬ್ರು ಒಂದು ಕಂಬಳವನ್ನ ಯಶಸ್ವಿಯಾಗಿ ಮಾಡಿದ್ರು, ಆಯೋಜನೆ ಮಾಡಿದ್ರು ಅಂತ ಅಂದ್ರೆ ಅವ್ರು ಎಂತ ಪ್ರೋಗ್ರಾಮ್ ಆದ್ರೂ ಆಯೋಜನೆ ಮಾಡಬಲ್ಲರು ಅಂತ. ಸೊ ಗೌತಮ್ ಸರ್ ಯಾವ ರೀತಿ ಎಫರ್ಟ್ ಹಾಕಿದ್ರು ಅನ್ನೋದನ್ನ ನಾವು ನೋಡಿದೀವಿ. ಸಹಜ ಅದ್ರ ಜೊತೆಗೆ ಅರಮನೆಯ ಅಭಿಮಾನಿಗಳಿದ್ದಾರೆ, ಅರಮನೆ ಮತ್ತು ಕಂಬಳದ ಯಶಸ್ಸಿಗಾಗಿ ದುಡಿದವರಿದ್ದಾರೆ. ಸೊ ಅವರೆಲ್ಲರ ಶ್ರಮ, ಅವರೆಲ್ಲರ ಪ್ರೋತ್ಸಾಹ ಇವತ್ತು ಕಂಬಳ ಇಷ್ಟು ಯಶಸ್ವಿಯಾಗಿ ಉದ್ಘಾಟನೆ ಆಗಿದೆ. ಕಂಬಳ ಅನ್ನೋದು 400 ವರ್ಷಗಳ ಇತಿಹಾಸ ಇದೆ. ಇಂತಹ ಪ್ರಸಿದ್ಧವಾದಂತಹ, ಶ್ರೀಮಂತವಾದಂತಹ ಕಂಬಳದ ಆಳವಾದ ಇತಿಹಾಸದ ಬಗ್ಗೆ ಹೇಳುವಷ್ಟು ನಾನು ದೊಡ್ಡವಳಲ್ಲ. ತಾನೇ ಮಾತಾಡಿದ್ರು ಕಂಬಳದ ಇತಿಹಾಸ, ಮುಲ್ಕಿ ಅರಮನೆಯ ಇತಿಹಾಸ ಹೇಗಿದೆ ಅಂತ. ಇಲ್ಲಿನ ಜನರ ಏಳಿಗೆಗಾಗಿ ಅರಸು ಮನೆತನ ಯಾವ ರೀತಿ ಶ್ರಮ ಪಟ್ಟಿದ್ದಾರೆ. ಇದು ಕೇವಲ ಮನರಂಜನೆ ಮಾತ್ರ ಅಲ್ಲ, ಎಲ್ಲರನ್ನ ಒಗ್ಗೂಡಿಸುವಂತಹ ಒಂದು ಪ್ರಕ್ರಿಯೆ ಇದು. ನಮ್ಮಲ್ಲಿ ಆಚರಣೆ ಮಾಡುವಂತಹ ಹಬ್ಬಗಳು ಕೂಡ ಹಾಗೇನೆ. ಎಲ್ಲರೂ ಒಟ್ಟಾಗಿ ಅಂಡರ್ ಒಂದು ರೂಪಿನ ಕೆಳಗಡೆ